ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಏನಿದೆ, ಇವನ್ ರಿಲೇಶನ್ಶಿಪ್ ಅಲ್ಲೇ ಸ್ಟ್ರೆಸ್ಫುಲ್ ಸಿಚುವೇಶನ್ ಇದ್ರು ಆದಷ್ಟು ಅದರಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ. ಹಾಗೆ ಬಿಸ್ನೆಸ್ ಅಲ್ಲಿ ಏನಾದ್ರು ಸ್ಟ್ರೆಸ್ ಇದ್ರೆ ಮಾಡಿ ಬ್ರೇಕ್ ತಗೊಳ್ಳಿ. ಜೀವನ, ಆರೋಗ್ಯ ಅದೆಲ್ಲದಕ್ಕಿಂತ ಮುಖ್ಯನಾ? ಬದುಕಿ ನಾರ್ಮಲ್ ಆಗಿರೋದಕ್ಕಿಂತ ಮುಖ್ಯನಾ? ಉಣ್ಣೋಕೆ ತಿನ್ನೋಕೆ ಆಹಾರ ಇದೆ, ಜೀವನ ಮಾಡೋದಕ್ಕೆ ಸ್ವಲ್ಪ ಕಾಸಿದೆ ಅಂದ್ರು ಪರವಾಗಿಲ್ಲ. ಬಟ್ ಯಾವುದೇ ನೀವು ಬಿಸ್ನೆಸ್ ಮಾಡಿ ಆ ಸ್ಟ್ರೆಸ್ ಇಂದ ನಿಮಗೆ ಯಾವುದೋ ಒಂದು ಹೆಲ್ತ್ ತೊಂದರೆ ಬರ್ತಾ ಇದೆ ಅಂದ್ರೆ ಅದನ್ನ ಕ್ವಿಟ್ ಮಾಡೋದು ಅಥವಾ ಬೇರೆಯವರಿಗೆ ವರ್ಗಾಯಿಸೋದು ಅಥವಾ ನಿಮ್ಮ ಲೋಡ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಡೆಲಿಗೇಟ್ ಮಾಡೋದಾದ್ರೂ ಕಲೀರಿ. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಬರ್ತಾ ಇದೆ. ಹಶಿಮೋಟೋಸ್ ಅಂತಿದೆ, ಅರ್ಥ್ರೈಟಿಸ್ ಅಂತಿದೆ, ವಿಟಿಲಿಗೋ ಇದೆ, ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ, ಹಾಗೆ ಕ್ರೋನ್ಸ್ ಡಿಸೀಸ್ ಆಗಿರ್ಬೋದು, ಕೆಲವೊಂದು ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು. ಇದು ಯಾವುದು ನ್ಯಾಚುರಲ್ ಆಗಿ ಇಮಿಡಿಯೇಟ್ ಆಗಿ ಬರೋದಿಲ್ಲ. ಆಟೋ ಇಮ್ಯೂನ್ ಕಂಡೀಷನ್ಸ್ ಅನ್ನೋದು, ಆಟೋ ಇಮ್ಯೂನ್ ಕಂಡೀಷನ್ಸ್ ಟ್ರಿಗರ್ ಆಗೋದೆ ನಾವು ತುಂಬಾ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಅಲ್ಲಿ ಇದ್ದಾಗ ಅಥವಾ ಒಂದು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇಂದನೂ ಕೂಡ ಆಗಿರ್ಬೋದು. ಓಕೆ, ಎಲ್ಲ ಸೇರಿ ಒಂದು ಆಟೋ ಇಮ್ಯೂನ್ ಕಂಡೀಷನ್ಸ್. ಆಟೋ ಇಮ್ಯೂನ್ ಕಂಡೀಷನ್ ಅಂದ್ರೆ ಏನು? ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿನ ಅಟ್ಯಾಕ್ ಮಾಡ್ತಿದೆ. ಆ ಥರ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿನ ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದೆ ಅಂದ್ರೆ ಎಲ್ಲದೂ ಬರುತ್ತೆ. ಸ್ಲೀಪ್, ಸ್ಟ್ರೆಸ್, ಆಹಾರ ಕ್ರಮ. ಆ ಆಟೋ ಇಮ್ಯೂನ್ ಕಂಡೀಷನ್ಸ್ ನ ಸರಿ ಮಾಡೋದಕ್ಕೆ ನಿಮಗೆ ವ್ಯಾಯಾಮ ಮಾಡಲೇಬೇಕು, ಕ್ಲೀನ್ ಆಹಾರ ತಿನ್ನಲೇಬೇಕು, ಮುಖ್ಯವಾಗಿ ನಿಮ್ಮ ನರ್ವಸ್ ಸಿಸ್ಟಮ್ನ ಸ್ವಲ್ಪ ಕಾಮ್ ಡೌನ್ ಮಾಡಬೇಕು. ಅದಕ್ಕೆ ನನ್ನ ಪ್ರಕಾರ ನೀವು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು ಇದು ಬೆಸ್ಟ್ ಸೊಲ್ಯೂಷನ್, ಅಂದ್ರೆ ಇಮಿಡಿಯೇಟ್ ಸೊಲ್ಯೂಷನ್. ನೆಕ್ಸ್ಟ್ ಫುಡ್ಡು, ಲೈಫ್ ಸ್ಟೈಲ್ನೆಲ್ಲ ನಿಧಾನವಾಗಿ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಸೊಲ್ಯೂಷನ್ ಇಸ್ ಸ್ವಲ್ಪ ನೀವು ಕಾಮ್ ಆಗಬೇಕು.